ಜ್ವರ ಸುಮಾರು ಕಮ್ಮಿ ಆಗಿತ್ತು ಮಾರಯ್ಯ. ಇನ್ನೊಂದಿಷ್ಟೊತ್ತಿಗೆ ಆಟ ಆಡಕ್ಕೆ ಹೋಯ್ಲಾಕ. ಹಾಂ ಶ್ರದ್ಧಾ ಅಕ್ಕ ಅಕ್ಕನ ಹೆಸರು ಹೇಳ್ತಿದ್ದ ಅಮ್ಮ. ಅಯ್ಯೋ ಪುಟ್ಟ, 24 ಗಂಟೆ ಟೀಚರ್ ಅಮ್ಮನ ಜೊತೆ ಇದ್ದು ಅವ್ರೀಗ ಇದ್ಕಿದ್ದಂಗೆ ಕಾಣೆ ಆದ್ರಲ್ಲ, ಅದಕ್ಕೆ ಜ್ವರ ಬಂತೇನೋ. ಅಮ್ಮ ಯಾವಾಗ್ಲೂ ಅವ್ರ ಜೊತೆಗಿದ್ದೆ ಅವನಿಗೆ ಅಭ್ಯಾಸ ಆಗಿ ಹೋಯ್ತು. ಅಯ್ಯೋ ಏನಾಯ್ತು ಪುಟ್ಟಂಗೆ? ಜ್ವರ ಬಂದಿತ್ತು. ಅಯ್ಯೋ ಸುಡ್ತಾ ಇದೆ. ಯಾವುದಾದ್ರೂ ಡಾಕ್ಟ್ರನ್ನ ಕರೆಯೋದಲ್ವಾ? ಛೇ, ಅದಕ್ಕೆ ನನಗೆ ಹಳ್ಳಿ ಅಂದರೆ ಇಷ್ಟ ಆಗಲ್ಲ. ಯಾರಾದರೂ ಸಾಯ್ತಾ ಇದ್ದಾರೆ ಅಂತಂದ್ರೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಒಬ್ಬರು ಡಾಕ್ಟ್ರು ಇರಲ್ಲ. ಪಾಪ ಪುಟ್ಟ. ಕಮಲಮ್ಮ, ಸ್ವಲ್ಪ ಬಿಸಿನೀರು ಕೊಡಿಸಿ ಅವನ್ನ ಆಚೆ ಎಲ್ಲೂ ಬಿಡೋದು ಬೇಡ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅವನು. ಏನೇ ಆದರೂ ಇಷ್ಟೊಂದು ಹಚ್ಕೋಬಾರ್ದಪ್ಪ. ಒಳ್ಳೆ ಮಾಟ ಮಾಡಿಸ್ಬಿಟ್ಟಿದ್ದಾಳೆ ಇಡೀ ಊರಿಗೆ. ಊರ್ಮಿಳಮ್ಮ, ಪುಟ್ಟನಿಗೆ ಜ್ವರ ಬಂದಿದ್ರು ಅಮ್ಮನ ಕರೀದೆ ಟೀಚರ್ ಅಮ್ಮನ ಕರೀತಿದ್ನಲ್ಲ, ಆಗ ಅರ್ಥ ಮಾಡ್ಕೊಳ್ಳಿ ಟೀಚರ್ ಅಮ್ಮ ಎಂಥವ್ರು ಅಂತ. ಈ ಮಾಟ ಗೀಟ ಮಾಡಿಸೋದಿಲ್ಲ ಮಾಡೋಕ್ಕೆ ಕೆಲಸ ಇಲ್ದವರು. ನನಗನ್ಸುತ್ತೆ ಟೀಚರ್ ಅಮ್ಮ ಕಾಡಲ್ಲೇ ಉಳ್ಕೊಳ್ಳಿ ಅಂತ ಯಾರಾದರೂ ಮಾಟ ಮಾಡಿಸಿದ್ರೇನೋ ಅಂತ ಅನುಮಾನ. ಹೌದಮ್ಮ, ಹೌದು. ಇವೆಲ್ಲ ನಾನೇ ಮಾಡಿಸಿದ್ದು, ಸರಿನಾ? ನಾನೇ ಬೇಕು ಅಂತಾನೆ ನಿಮ್ಗೆಲ್ಲ ತೊಂದರೆ ಕೊಡ್ತಾ ಇದ್ದೀನಿ, ಆಯ್ತಾ? ಏನೋ ಪಾಪ ಪುಟ್ಟಂಗ್ ಜ್ವರ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ರೆ ನನ್ ಬುಡಕ್ಕೆ ಬರ್ತೀರಾ? ಏನಾದ್ರೂ ಮಾಡ್ಕೊಳ್ಳಿ, ನನಗೆ ಯಾಕೆ? ಸಮ ಹೇಳ್ದೆ ಅಮ್ಮ, ಹೀನರಿಗೆ ಹಿಂಗೆ ಮಾತಾಡ್ಕ. ದಂಡ್ಗಳೇ ಅಲ್ಲಿ ಕಣೆ, ಅಲ್ಲಿ ಹೋಗ್ತಾರೆ ನಮ್ಮ ಭುವನ್ ಅಲ್ದ? ಹೌದಲ್ಲ ಭುವನ್. ಏ ಭುವನ್, ಭುವನ ಬಾ ರಮೇಶ್. ಏ ಭುವನ, ದಂಡ್ಗಳೇ ಅಲ್ಲ ಕಣ, ಏನೋ ಇದು ನಿನ್ನ ಅವಸ್ಥೆ. ಹೇಳಿದೆ ನಿನಗೆ ಒಬ್ಬನೇ ಹೋಗೋದು ಬೇಡ ಕಣೋ ಅಂತೀನಿ. ಕೂತ್ಕೊ, ಸುಧಾರಿಸ್ಕೊ, ಸ್ವಲ್ಪ ನೀರು ಕುಡಿಯುವಂತೆ ಕೊಡಲಿ. ಕಾಡು ತುಂಬ ಆಟ ಆಡಿಸ್ತಾ ಇದೆ ದನಗಳೇ. ಎಷ್ಟು ಒದ್ದಾಡಿದ್ರು ದಾರಿ ತಪ್ಪದೆ ಆಗೋಗಿದೆ. ಶ್ರದ್ಧಾ ದಾರಿ ಗೊತ್ತೇ ಆಗ್ತಿಲ್ಲ. ಭುವನ್, ಮೊದಲು ನೀನು ಸುಧಾರಿಸ್ಕೊ. ಒಬ್ಬನೇ ದಣದು ಹೇಗಾಗಿದೆಯಾ ನೋಡು ನೀನು. ಹೊಟ್ಟೆಗೆ ತಿನ್ನಕ್ಕಾದ್ರೂ ಈ ಕಾಡಿನಲ್ಲಿ ಏನು ಸಿಗುತ್ತೆ ದಿರ್ಕೆ? ಹೀಗೆ ಹಗಲು ರಾತ್ರಿ ಊಟ ಇಲ್ಲದೆ ದೇಹ ದಂಡಿಸಿದ್ರೆ ಶ್ರದ್ಧನ ಜೊತೆ ನಿನ್ನನ್ನು ಕಳ್ಕೋಬೇಕಾಗುತ್ತೆ ನಾನು. ದನಗಳೇ, ಶ್ರದ್ಧಾನ ನಾವಿನ್ನೂ ಕಳ್ಕೊಂಡಿಲ್ಲ. ದಯವಿಟ್ಟು ಹಾಗೆ ಮಾತಾಡಬೇಡಿ. ಎಷ್ಟು ಹಸಿವಾಯ್ತೋ ಏನು. ಹೊಟ್ಟೆಗಾದರೂ ಏನು ತಿಂದಿಯೋ? ನಾನೇನೋ ತಿಂದೆ ದನಗಳೇ, ನನಗೀಗೇನು ಬೇಡ. ಈ ಕಾಡಲ್ಲಿ ತಿನ್ನೋಕೇನು ಸಿಗುತ್ತೆ ಅಂತ ಗೊತ್ತಿಲ್ವ ನನಗೆ? ಬಿಡಿ ದಣಿ, ಒಂದಿನಕ್ಕೆ ಉಪವಾಸ ಇರೋದ್ರಿಂದ ಒಂದು ಲೆಕ್ಕದಲ್ಲಿ ಒಳ್ಳೇದೇ ಅಲ್ವಾ? ಉಪವಾಸ ಮಾಡೋದು ಒಳ್ಳೇದೇ ಕಣ. ಆದರೆ ಹೀಗೆ ಹಗಲು ರಾತ್ರಿ ಊಟ ಬಿಟ್ಟು ಕಾಡು ಸುತ್ತಾ ಇದ್ರೆ ಮುಂದೆ ಹೋಗೋಗೆಲ್ಲಾದರೂ ತಲೆ ತಿರುಗಿ ಬೀಳ್ತೀಯ ಅಷ್ಟೇ. ಉಪವಾಸ ಮಾಡ್ತಾನಂತೆ. ಮನೆಯಿಂದ ಅಡುಗೆ ಮಾಡಿ ಕಳಿಸಿದ್ದಾರೆ, ಊಟ ಮಾಡು. ಕೊಡೋ ರಮೇಶ. ಆಯ್ತು ತಂಗಳೇ. ವಾಯ್ ಭುವನ, ಮನೆಯಿಂದನೇ ಮಾಡಿದ್ದ, ಸ್ವಲ್ಪ ಊಟ ಮಾಡ. ನನಗೇನು ಬೇಡ. ಹಠ ಮಾಡಬೇಡ ಅಂತ ಹೇಳಿದ್ನಲ್ಲ. ತಗೊಳ. ನಿಮ್ದು ಊಟ ನಂದಾಯ್ತು, ಮಾಡು. ನಿನ್ನ ಹೆಂಡತಿ ಮಾಡಿ ಕಳಿಸಿದ್ದು ನೋಡಿದ್ಯಾ? ಪಾಪ ಅವಳಿಗೆ ದಿನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತೇಳಿ. ಏನೋ ಇದು, ಏನಾಯ್ತು ನಿನಗೆ? ಊಟ ಮಾಡೋ. ಇಲ್ಲ ಬೇಡ ತನಕಲೆ, ನನ್ನ ಹಸುವಿಲ್ಲ.
ಏಯ್, ಹಸಿವನ ಭಾವಕ್ಕೆ ಒಂದು ಗೌರವ ಇದೆ. ಅದು ಹೆಂಡತಿ ಮೇಲಿನ ಕೋಪಕ್ಕಿಂತ ದೊಡ್ಡದು. ನೋಡಿದ್ಯಾ ರಮೇಶ್ ಇವನ ಹಠನ? ಏ ಭುವನ, ಸ್ವಲ್ಪ ಊಟ ಮಾಡ. ಬೇಡ ದಣಿ, ಒತ್ತಾಯ ಮಾಡಬೇಡಿ ದಯವಿಟ್ಟು. ಒತ್ತಾಯ ಅಲ್ಲ ಕಣೋ, ತಿನ್ಲಿಲ್ಲ ಅಂದ್ರೆ ಮೂಗಿಟ್ಟು ತಿನ್ನಿಸ್ಬೇಕಾಗುತ್ತೆ. ನೀ ತಿನ್ಲಿಲ್ಲ ಅಂತಂದ್ರೆ ನಾನು ಮುಖನೂ ನೋಡದೆ ಎದ್ದು ಹೋಗ್ತೀನಿ ಅಷ್ಟೇ. ಈಗ ಭುವನ, ಊಟ ಮಾಡೋ ಸುಮ್ಮನೆ. ಮಾಡು ಭುವನ. ಈಗ ನೀನು ವಾಪಸ್ ಮನೆಗೆ ಹೋಗು. ಶ್ರದ್ಧಾನ ನಾವು ಹುಡುಕೊಂಡು ಬರ್ತೀವಿ. ದಣಿ, ಇದೊಂದು ವಿಚಾರದಲ್ಲಿ ನೀವೆಷ್ಟೇ ಒತ್ತಾಯ ಮಾಡಿದ್ರೆ ನಾನು ಹೋಗಲ್ಲ. ಶ್ರದ್ಧಾ ಎಲ್ಲಿದ್ದಾರೋ ಏನೋ ಯಾರಿಗೋ ಗೊತ್ತಿಲ್ಲ. ಇನ್ನೆಷ್ಟು ಕಡೆ ಹುಡುಕ್ಬೇಕು, ಹೇಗೆ ಹುಡುಕ್ಬೇಕು ಏನೂ ಗೊತ್ತಿಲ್ಲ. ಅಂತಂದ್ರೆ ಇವಾಗ ನೀವು ನನ್ನ ಮನೆಗೆ ಹೋಗು ಅಂತಿದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ ಇದು? ನೋಡು ಭುವನ್, ಸರಿ ತಪ್ಪು ಯೋಚನೆ ಮಾಡೋ ಸಮಯ ಅಲ್ಲ ಇದು. ನೀನು ಮನೆಗೆ ಹೋಗು, ಸ್ವಲ್ಪ ಸಮಯ ನಿನ್ನ ಹೆಂಡತಿ ಜೊತೆ ಕಳೆ. ಪಾಪ ಅವಳು ತುಂಬ ಗಾಬರಿ ಆಗಿದ್ದಾಳೆ ಕಣೋ. ಕ್ಷಮಿಸಿದಾಗಲೇ, ನಾನೊಬ್ಬನೇ ಹುಡ್ಕೊಂಡು ಹೋಗ್ತೀನಿ. ಏ ಭುವನ, ನಿಂತ್ಕೊಳ್ಳೋ. ಹೆಂಡತಿ ವಿಷಯ ಹೇಳಿದರೆ ಸಾಕು, ಕೋಪ ಮೂಗಿನ ತುದಿಗೆ ಬಂದ್ಬಿಡುತ್ತೆ ಅಲ್ವಾ? ಆಯ್ತು, ನೀವು ಊಟ ಮಾಡೋದೇನು ಬೇಡ. ತಗೋ ತಗೋ, ನೀರು ಕುಡಿ. ನಡಿ, ನಾವು ಬರ್ತೀವಿ. ಎಲ್ಲರೂ ಸೇರಿ ಹುಡುಕೋಣ. ನಡಿ, ಬಾರ ರಮೇಶ. ಇವತ್ತು ಒಬ್ಬರನ್ನು ಬಿಡಲ್ಲ. ಎಲ್ಲರನ್ನ ಸಾಲಾಗಿ ನಿಲ್ಲಿಸಿ ಆ 4 ಜನ ಸಾಯಿಸೇ ಬಿಡ್ತೀನಿ. ದೊಡ್ಡಪ್ಪ, ಯಾಕೆ ಹೀಗೆ ರೈಸ್ ಆಗ್ತಾ ಇದ್ದೀರಾ? ಆ ಯಮಲೋಕಕ್ಕೆ ಶಿಕ್ಷೆ ತಗೊಳ್ಳೋಕೆ ಸಾಲಾಗಿ ನಿಂತ್ಕೋಬೇಕು ಅವರು. ಅಲ್ಲಿಗೆ ಪಾರ್ಸಲ್ ಮಾಡಿಬಿಡ್ತೀನಿ. ಏನು ತಂದ್ಕೊಂಡಿದ್ದಾರೆ ಅವರು? ಆ ಉಗ್ರಪ್ಪನ್ನ ಹೆಡ್ ಮಾಸ್ಟರ್ನ ಅರ್ಧ ಗಂಟೆಲಿ ಇಲ್ಲಿ ಇರ್ಬೇಕು ಅಂತ ಹೇಳಿದ್ದೆ. ಇಬ್ರು ದೊಡ್ಡ ಹೇಳಿ ನನ್ನ ಮಕ್ಕಳು. ಸುಖ ಸುಮ್ಮನೆ ಹೆದ್ರಿ ಸಾಯ್ತಾರೆ. ಇಂಥವ್ರೆಲ್ಲ ದಿನ ಸಾಯೋ ಬದಲು ಒಂದೇ ಸಲ ಸಾಯೋದ್ ಬೆಟರ್. ಬರ್ಲಿ, ಇವತ್ತು ಸಾಯಿಸೇ ಬಿಡ್ತೀನಿ. ಆ ಹೇಳಿ ನನ್ನ ಮಕ್ಕಳನ್ನ, ಆ ಛಲಗಳನ್ನ ಬಿಡಲ್ಲ, ಅವ್ರನ್ನು ಸಾಯಿಸ್ತೀನಿ. ಬಂದ ನೋಡಿ ಲೈಮ್ ಜ್ಯೂಸು. ಹೇ ಹೆಡ್ಡೋ, ಬಾ ಬಾ. ಇವತ್ತು ನಿನ್ನ ನಿಂಬೆ ಜ್ಯೂಸು ನಿನ್ನನ್ನು ಬಚಾವ್ ಮಾಡೋದಿಲ್ಲ. ನಿನ್ನ ಕೊನೆ ಆಸೆ ಏನಾದ್ರೂ ಇದ್ರೆ ಹೇಳಿಬಿಡು. ಅವನಲ್ಲಿ ಆ ಮುದಿ ಸೇಬೆ ಹಣ್ಣು. ಅಲ್ಲ, ನೀವು ಎಂತ ಮಾಡ್ಕೊಯ್ತೀರಿ ಮರ್ರೆ? ಅಲ್ಲ, ನೀವೆಲ್ತ ನನ್ನ ಒಬ್ಬನೇ ಒಂಟಿಯಾಗಿ ಬಿಟ್ಟು ಕಾಡಿಗೆ ಹೋದಾರ? ಏಯ್, ಕಾಡಿಗೆ ಕರೆದ್ರೆ ಬರಲ್ಲ ಅಂತ ಕಳ್ಸ್ಕೊಂಡು ನೀನೇ ತಾನೆ? ಅಲ್ಲ ಹೌದೀಗ ಯಾರಿಲ್ಲ ಅಂದ್ರೆ ನಾನು ಈ ಒಬ್ಬನೇ ಸಂಪಿಗೆ ಹೇಳಿ ಹ್ಯಾಂಗೆ ಇದ್ಕೊಂಬೇಳಿ. ಒಂದು ಬದಿಂಗೆ ನಮ್ಮ ಪಟೇಲ್ರು ದೇವ್ದ ಕಾಟ, ಇನ್ನೊಂದು ಬದಂಗೆ ಆ ಶಂಕರಣ್ಣ ಮನೆಯವರು. ನಾನು ಒಬ್ಬನೇ ಇಪ್ಪಿಟ್ಟು ಟೈಮ್ ಕಂಡು ಎಂತ ಮಾಡ್ತಾರೆ ಅಂತ ಹೇಳೋಕೆ ನಂಗೆ ಹೆದರಿಕೆ. ಹಿಂಗೆ ಬಂದ ಎಂತ ಮಾಡೋದು ನೀವೇ ಹೇಳಿ. ಅದಕ್ಕೆ ಎಲ್ಲಿ ಹೋಗಿದೆ ನಿನ್ನೀಗ? ಅದು ಅದು ಹೋಗೋಣ ಹೆಡ್ಡೋ. ಒಂಚೂರು ನಿಮ್ಮ ಸುಖನ್ ಮತ್ತೆಯವ್ರನ್ನ ಸ್ವಲ್ಪ ಆಚೆ ತಿರ್ಕೊಂಬ ಹೇಳಿ. ಕೊನೆ ಮನೆ ಕಾಮಾಕ್ಷಿ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದ. ಹೇ, ಮೈ ತುಂಬಾ ಸಾಯೋ ಭಯ ಇದ್ರು ಮೂಗು ಬಟ್ಟು ಚಟ ಇನ್ನೂ ಬಿಟ್ಟಿರಲ್ಲ. ಏಯ್, ಉಗ್ರಪ್ಪ ಎಲ್ಲೋ ಎಲ್ಲೋ? ಇಲ್ಲ ಎಲ್ಲೋ? ಏಯ್, ಜಾಸ್ತಿ ಡ್ರಾಮಾ ಮಾಡಬೇಡ. ಮರ್ಯಾದೆಯಿಂದ ಹೇಳು, ಉಗ್ರಪ್ಪ ಅಂಕಲ್ ಎಲ್ಲಿ? ಅಯ್ಯೋ, ಸತ್ಯ ಹೇಳ್ತೀನಿ ಮರ್ರೆ, ಅವ್ರು ಎಲ್ಲೋರೆ ನಂಗೆ ಗೊತ್ತಿಲ್ಲ. ಆದ್ರೂ ನಂಗೂ ಗೊತ್ತಿಲ್ಲದೆ ಎಲ್ಲೋ ಒಂದು ಬದಿಗೆ ಹೋತ್ರ ಕಾಣಿ. ದಾರಿಯಲ್ಲಿ ಸಿಕ್ಕದಲ್ಲಿ ಎಲ್ಲಿಗೆ ಹೋಯ್ರಿಕೇಂಡ್ರೆ ಇಷ್ಟು ದೊಡ್ಡ ಕಣ್ಣು ಬಿಟ್ಕೊಂಡು ಉರಿ ಸೊಡ್ಡು ಮಾಡ್ಕೊಂಡು ನಂಗೆ ಬೈತಾ. ಯಾವ ಕಡೆ ಹೋಗ್ತಾನೆ, ಯಾವ ದಾರಿ? ನಮ್ಗೆ ಇಷ್ಟು ದಿವಸ ಯಾಕೆ ಹೇಳಿಲ್ಲ ನೀನು? ಅಯ್ಯೋ ಮರ್ರೆ, ನಂಗೆ ಕಷ್ಟವೇ ಜಾಸ್ತಿ ಆಯ್ತು. ಇನ್ನು ಅವನ್ನೆಲ್ಲ ಕಟ್ಕೊಂಡು ನಾ ಎಂತ ಮಾಡುತ್ತೆ? ಅವು ಎಲ್ಲ ಹೊತ್ನೋ ಏನೋ ನಾನು ಕಾಯ್ತಾ ಇಕ್ಕಂಬತ್ತ. ಅಲ್ಲ ಎಂತ ಕೇಳಿ, ಅವ ಯಾರನ್ನಾರು ಸಾಯ್ಸಿನ? ಶ್ರದ್ಧಾ ಕಾಣ್ತಾ ಇಲ್ಲ, ಕಿಡ್ನಾಪ್ ಆಗಿದಾಳಂತೆ. ಹೌದಾ? ಬುಲಿ ತಗೊಂಡೆ ಬಿಡ್ತಾ?
ಗೊತ್ತಿತ್ತು ನಂಗೆ ಗೊತ್ತಿದ್ದಿತ್ತು ಗ್ಯಾರಂಟಿ ಇದು ರಾಜೇಂದ್ರ ಪಟೇಲ್ರ ದೇವವೇ ಮಾಡದ್ದು ಗೊತ್ತಾಯ್ತಲ್ಲ ಈಗಳವ್ರು ನಿಮಗೆ ಅವರಿಗೆ ಅವಳ ಮೇಲೆ ಎಷ್ಟು ಹಠ ಇತ್ತಳಿ ಗೊತ್ತಾಯ್ತಾ ಅಂದ್ರೆ ಬಿಡೋದಿಲ್ಲ ನಾ ಹೇಳ ಹಾ ಅಬಾ ಅಂತೂ ಈಗ ಅವ್ರ ದೇವಕ್ಕೆ ಮುಕ್ತಿ ಸಿಕ್ತು ಅಲ್ಲ ಕಣ್ರ್ಯಾ ನಮ್ಮನ್ನೆಲ್ಲ ಬರೀ ಹೆದರ್ತೆ ಇತ್ತು ಕಣಿ ಅವಳ ಮೇಲೆ ಎಷ್ಟು ಸಿಟ್ಟಿತ್ತಳಿ ಗೊತ್ತಾಯ್ತಲ್ಲ ಬಾಯ್ ನೀವೀಗ ಈ ಮನೆಗೆ ಒಂದು ಶಾಂತಿ ಮಾಡಿಸ್ಕತ್ತು ಏಯ್ ತುರುಕ್ರವನ ಬಾಯಿಗೆ ಬೇಲಿ ಗೂಟನ ದೆವ್ವ ಅಂತೆ ದೆವ್ವ ಮರ್ಯಾದೆಗೆ ಹೇಳೋ ಉಗ್ರಪ್ಪ ಎಲ್ಲಿದ್ದಾನೆ ಅಂತ. ಅಯ್ಯೋ ನಂಗೆ ಎಂತ ಗೊತ್ತಿಲ್ಲ ಮರ್ರೆ ನಿಮ್ಮ ಬೊಂಬಾಯಿ ಬಾಸ್ ಮೇಲೆ ಹಣಿ ನಂಗೆ ಎಂಥದ್ದು ಗೊತ್ತಿಲ್ಲ ಈಗ ಒಂದು ವೇಳೆ ಶ್ರದ್ಧಾ ಸತ್ತದ್ದು ಹೌದಾರೆ ಅದಕ್ಕೆ ಪಟೇಲ್ರ ದೆವ್ವೇ ಕಾರಣ ಬದುಕದ್ದು ಹೌದಾರೆ ಅದಕ್ಕೆ ಕಾರಣ ಉಗ್ರಪ್ಪ ಎಂತಂದ್ರಿ ಏಯ್ ಮುಚ್ಚೋ ಬಾಯಿ ಇಂಥ ಲಾಜಿಕ್ನೆಲ್ಲ ನೀನು 1ನೇ ಕ್ಲಾಸ್ ಮಕ್ಕಳ ಹತ್ರ ಇಟ್ಕೋ. ಉಗ್ರಪ್ಪ ಅಂಕಲ್ಗೆ ನೀನೇನು ಮಾಡಿಲ್ಲ ತಾನೆ? ಏ ಹೆಡ್ಡೋ ನಿನಗೆ ಡಬ್ಬಲ್ ಗೇಮ್ ಬೇರೆ ಬರುತ್ತೇನೋ? ಅಯ್ಯೋ ಮರ್ರೆ ಈ ಥರ ಮಾತಂಗೆ ಕೊಲ್ಲು ಬದಲು ನೀವು ಒಂದೇ ಸರಿ ಗುಂಡು ಹೊಡೆದು ನನಗೆ ಕೊಲ್ಲಿ ನಂಗೂ ಈ ಜೀವನ ಸಾಕಾಗಿ ಹೋಯ್ತು ಮರ್ರೆ. ಹೇಯ್ ಇವ್ರನ್ನ ಎತ್ತಾಕೊಂಡು ಹೋಗಿ ಆ ಮೂಲೆ ಮನೆ ಕಾಮಾಕ್ಷಿ ಮನೆಯಲ್ಲಿ ಬಿಸಾಕ್ ಬನ್ನಿ. ನಿನ್ ರಾಮಕ್ಕೆಲ್ಲ ಒಂದು ಎಂಟು ಕೊಡ್ತೀವಿ ಹೆಡ್ ಮಾಸ್ಟ್ರೆ, ಕಾಯ್ತಾ ಇರಿ. ಅಲ್ಲ ಹಂಗಾರೀಗ ನೀವು ನನ್ನ ಮೇಲೆ ನಂಬಿಕೆ ಇಲ್ಲ ನಂಬುದಿಲ್ಲ ನಾನು. ಹೇಯ್ ಆ ಮೂಲೆಯಲ್ಲಿ ಹೋಗಿ ನಿಂತ್ಕೋ, ನಾನು ಮುಂಬೈಗೆ ಒಂದು ಕಾಲ್ ಮಾಡಿ ಬರ್ತೀನಿ, ಆಮೇಲೆ ನಿನ್ನನ್ನು ವಿಚಾರಿಸ್ಕೋತೀನಿ. ಅಲ್ಲಿವರೆಗೆ ತೂಟಿ ಪೀಠ ಕನ್ಬಾರ್ದು. ಶ್ರದ್ಧಾ, ಹೇಗಿದ್ದೆ ನೀನು? ಆ ಊರಲ್ಲಿ ರಂಗ, ಪಕ್ಕದೂರಲ್ಲಿ ಮಂಗ ಅನ್ನೋ ಹಾಗೆ. ಈ ಸಂಪ್ಕೆ ಹಳ್ಳಿಲಿ ಭಾರಿ ಹವಾ ಬೆಳೆದಿದೆ ಕಣೆ. ಸಿಟಿಲಿರುವಾಗ ಇಲಿ ಥರ ಇದ್ದೆ, ಇಲ್ಲಿ ಹುಲಿ ಆಗ್ಬಿಟ್ಟಿದ್ಯಾ ಅಲ್ವಾ? ನನ್ನಂತವಳಿಗೆ ನಿನ್ನ ಇಮೇಜ್ನ ಕೆಡ್ಸೋಕ್ಕಾಗಲಿಲ್ಲ ಅಂದಮೇಲೆ ನೀನು ಸಾಮಾನ್ಯ ಅಲ್ಲ ಬಿಡು. ಇಲ್ಲಿಗೆ ಬಂದಾಗ ನೀನಂತ ಕಾಗೆ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಅಂತ ಸುಮ್ಮನಿದ್ದೆ. ಆದರೆ ಈಗ ಗೊತ್ತಾಯ್ತು ನೀನು ಕಾಗೆ ಅಲ್ಲ ತೋಳ ಅಂತ. ಮಾಡ್ತೀನಿ, ನಿನಗೋಸ್ಕರ ಇನ್ನೊಂದು ಪ್ಲ್ಯಾನ್ ರೆಡಿ ಮಾಡೇ ಮಾಡ್ತೀನಿ. ಶ್ರದ್ಧಾ, ಇವತ್ತು ನೀನು ರೂಮಿಗೆ ಬಂದಿದ್ದೀನಿ, ಖಾಲಿ ಕೈಯಲ್ಲಂತೂ ವಾಪಸ್ ಹೋಗಲ್ಲ. ಸಿಗುತ್ತೆ, ಏನಾದರೂ ಸಿಕ್ಕೇ ಸಿಗುತ್ತೆ. ಶ್ರದ್ಧಾ,
ಏನೇ ನೀನು ನೀನು ಕಳೆದೋಗಿ ನಂಗೊಂದು ನಿಧಿ ಕೊಪ್ಪರ್ಗೆನೆ ಕೊಟ್ಟಿದ್ಯಲ್ಲ. ಆಹಾ, ದಣಿಗಳೇ, ಬೆಳಗ್ನಿಂದ ಎಡಗಣ್ಣು ಒಂದೇ ಸಮ ಒದರ್ತಿತ್ತ. ಮನಸ್ಸಿಗೆ ಎಂಥದೋ ಭಯ ಆಗ್ತಿತ್ತ. ರಮೇಶ, ರಾತ್ರಿ ಎಲ್ಲ ನಿದ್ದೆ ಇರೋದಿಲ್ಲ, ಮನಸ್ಸಿಗೆ ಒತ್ತಡ, ಹಾಗಾಗಿ ದೇಹದಲ್ಲಿರೋ ನರಗಳು ವೀಕ್ ಆಗಿರ್ತವೆ. ಇಂಥ ಸಮಯದಲ್ಲಿ ಕಣ್ಣುಗಳು ಹೊಡ್ಕೊಳ್ಳೋದು ಇದೇ ಕಾರಣಕ್ಕೆ. ಅದಕ್ಕೆ ನಾವು ಅಂತಃಶಕುನ ಇಂಥಶಕುನ ಅಂತೇಳಿ ಸುಮ್ಮನೆ ಹೆಸರು ಕಟ್ತೀವಿ ಅಷ್ಟೇ. ಈ ಸಮಯದಲ್ಲಿ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅನರ್ಥಗಳು ಆಗೋ ಸಾಧ್ಯತೆನೇ ಜಾಸ್ತಿ. ಅದಲ್ಲ ದಣ್ಗಳ, ಪುಟ್ಟನಿಗೆ ಬೇರೆ ಜನ ಐತೆ, ಗಂಡಸ್ರು ನಾವು ಇಲ್ಲಿದ್ದೇವೆ. ಇದು ಪಟೇಲ ಮನೆ ಕಡೆ ಹೋಗಿ ಅವನ ಕೊಳಕ್ ಬುದ್ಧಿ ತೋರಿಸ್ರಿ ಅಂತ ಇಲ್ಲಿ ನೋಡಿದ್ರೆ ಶ್ರದ್ಧನ ಬಗ್ಗೆ ಒಂದು ಸುಳುವು ಗೊತ್ತಾಗ್ತಿಲ್ಲ. ರಮೇಶ್ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವೇನೋ ಹೇಳಿ ಹೆದರ್ಸ್ಬೇಡಿ. ಇವಾಗ ಅಷ್ಟೊಂದು ಭಯ ಆಯ್ತಂದ್ರೆ ಈಗಲೇ ಮನೆಗೆ ಹೋಗಿ ನಡೀರಿ. ಈ ಭುವನ್, ಸಮಾಧಾನ ಮಾಡ್ಕೊಳ್ಳೋ. ಏ ರಮೇಶ, ನಿನಗೆ ಸಾಕು ಮಾಡು, ಬಾ ಸುಮ್ಮನೆ ಬಾ ಬಾ. ಕೇಳಿಸ್ತೀನಿ. ದಣಿಗಳೇ, ಯಾವುದೋ ಶಬ್ದ ಕೇಳ್ತಿತ್ತ. ಭುವನ್, ನಮಗೇನೋ ಸುಳಿವು ಸಿಗುತ್ತೆ ಇಲ್ಲಿ ಈಗ. ಇದು ಎಂತಕ್ಕೋ ಕೆಟ್ಟ ಸುದ್ದಿ ಅಂತ ಕಾಣ್ತಿತ್ತು. ಏನಪ್ಪ, ಯಾಕಲ್ಲಿ ಜನ ಸೇರಿರೋದು? ಯಾರ್ದು ಹೆಣ ಬಿದ್ದಿತ್ತು ಯಾರು ಹಂಗೆ ಗೊತ್ತಾತಿಲ್ಲ. ಮುಯ್ ಮುಖಕ್ಕೆ ಅಂತೂ ಗೊತ್ತು ಸಿಕ್ಕುದಿಲ್ಲ. ಶ್ರದ್ಧಾಗೇನು ಆಗಿರೋದಿಲ್ಲ, ಸಮಾಧಾನ ಮಾಡು. ಅಯ್ಯೋ, ಶ್ರದ್ಧಾ ಮೇಡಮ್ಗೆ ಅಂತಾರೆ ಆಯ್ತು. ರಮೇಶ, ಅಲ್ಲಪ್ಪ, ಯಾರು ಸತ್ತಿರೋದಲ್ಲಿ? ಯಾರನ್ನು ಗೊತ್ತಿಲ್ಲ. ಹುಲಿ ಕೊಂದಕ್ಕಿತ್ತ, ಯಾರು ಕೊಂದ ಹಾಕದ್ದು ಎಂಥದ್ದು ಗೊತ್ತಾತಿಲ್ಲ. ಪಾಪ ಯಾರೋ ಹೆಣ್ಣು. ಸಮಾಧಾನ ಮಾಡ್ಕೊ. ಅದು ಶ್ರದ್ಧಾ ಅಲ್ಲ. ಬೇಕಾದ್ರೆ ಇನ್ನೊಂದ್ಸರಿ ನೋಡು. ಗೊತ್ತಾಯ್ತು ದನಗಳೇ, ಅದು ಶ್ರದ್ಧಾ ಅಲ್ಲ. ಆದರೆ ಇದನ್ನು ನೋಡೋ ಶಕ್ತಿ ನನ್ನಲ್ಲಿ ಇಲ್ಲ ದನಗಳೇ. ಶ್ರದ್ಧಾ ಮೇಡಮ್ಗೂ ಹಿಂಗೆ ಎಂಥದಾದ್ರು ಆಗಿದ್ರೆ ಅಂತ ಭುವನ ಯೋಚನೆ ಮಾಡ್ತಿದ್ದಂತ ದಣ್ಗಳೇ. ರಮೇಶ, ಬಿಡ್ತು ಅನ್ನೋ. ನಮ್ಮ ಶ್ರದ್ಧೆಗೆ ಅಂಥದ್ದು ಏನೂ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ. ನಾವಿರೋ ಪರಿಸ್ಥಿತಿನಲ್ಲಿ
ಇವ್ರಿಗೇನು ಸಹಾಯ ಮಾಡೋಕ್ಕಾಗ್ತಿಲ್ಲ. ಏನು ಮಾಡೋಕ್ಕಾಗತ್ತೆ? ಬನ್ನಿ ಹುಡ್ಕೋಣ.